ದೇವಿ ಯಾವಾಗ ಬಂದವ? ನಾನು ನೆನ್ನೆ ಸಂಜೆಲಿ ಬಂದೆ ಕಣಮ್ಮ. ಅಯ್ಯೋ ಕಳ್ಸುಡಕ ಹೋಗು. ಇರ್ಸ್ಕೊಳ್ಳಿಲ್ವ ಮಗ? ಇರ್ಸ್ಕೊಳ್ಳೇ ಇಲ್ವಾ ಕೊನೆಗೂ? ಇಲ್ಲ ಕಣಮ್ಮ, ಇರ್ಸ್ಕೊಳ್ಳಿಲ್ಲ. ನನ್ನಂತ ಕರಮ್ಗೇಡಿ ಹುಟ್ಟಬೇಡ್ದು ಕಣಮ್ಮ. ತಂದೆ ತಾಯಿಗೆ ಭಾರವಾಗಿ ನನ್ನಂತ ಕರಮ್ಗೇಡಿರು ಇರಬೇಡ್ದು. ತಾಯಿ ಸುಮ್ಮನಿರು ನೀನು. ಅದೇನು ಮಾತು ಅಂತ ಅಡಿಗೆ ಅವ್ನು ಕಲ್ತಿರೋದಕ್ಕೆ ಅವ್ನು ಮಾಡಿರೋ ತಪ್ಪಕ್ಕೆ ನೀನು ಯಾಕೆ ದೋಸ್ತೆ ಓದ್ಕೊಂಡು ಹಂಗ ನಾನು ಎಡ್ತಿ ಏನು ಎಂತು ಅನ್ನೋದು ಅವ್ನಿಗೆ ಅರಿವಿಲ್ವಾ? ಅವ್ನು ಅರ್ಥ ಮಾಡ್ಕೊಳ್ತಾನೆ. ನಾನು ಎಡ್ತಿ ಅಂತವಳು ಏನು ಅಂತವ ಅರ್ಥ ಮಾಡ್ಕೊಳ್ಳೋಂಥ ಸತ್ಯ ಅವ್ನಿಗಿರ್ಬೇಕು. ನೀನು ಯಾಕೆ ಇದು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಸುಮ್ಕಿರು. ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ, ಸುಮ್ಮನಿರ್ತಾಯಿ. ನೀನೇನು ತಪ್ಪು ಮಾಡಿಲ್ಲ. ನೀನು ಯಾಕೆ ಬೇಜಾರು ಮಾಡ್ಕೊಳ್ತಾರೆ ತಗ್ಸಂಥ ಕೆಲಸ ನೀನೇನು ಮಾಡಿದೀಯ? ಏನು ಮಾಡಿದೀಯ ಹೇಳು? ಸುಮ್ಕಿರು, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ಪಾಪ ನಮಗೆ ಒಟ್ಟು ಉರಿತದೆ. ಇಂಥ ಒಳ್ಳೆ ಮಕ್ಕಳಿಗೆ ಮುಂಡೆವು ದೇವ್ರು ಅಂತಂತೆ ಹಣೆ ಬರ ಬರ್ದನು ಅಂತವ. ಏನು ಮಾಡೋದಮ್ಮ, ಎಲ್ಲ ಮನೆ ಬರ ಎಲ್ಲ ನಿಮ್ಮ ಅವ್ವ ನಿಮ್ಮ ಅಪ್ಪ ನಿಮ್ಮ ಮಗ ಯಾರು ಕಾಣ್ತಿಲ್ಲ. ಅವನು ಅಪ್ಪ ಹೊಲ್ತಕ್ಕೆ ಹೋಯ್ತಿದ್ರು, ಜೊತೆ ಓಡೋದ್ಲು ಇವಳುವೆ ಬರ್ತೀನಿ ಅನ್ಕೊಂಡು. ನೋಡವ ಬೇಜಾರು ಮಾಡ್ಕೊಬೇಡ, ಒಂದು ಮಾತು ಹೇಳ್ತೀನಿ. ನೀನು ಸಪ್ಪ ಕೂತ್ಕೊಳ್ಳೋದು ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ ನೆಮ್ಮದಿ ಇರಕ್ಕಿಲ್ಲ. ಅಯ್ಯೋ ನನ್ನ ಮಗಳನ್ನ ಇಂಥದ್ದು ತಗೊಂಡೋಗಿ ಮಾಡ್ಬಿಟ್ವಲ್ಲ, ಹಿಂಗೆ ಆಯ್ತಲ್ಲ ಅಂತವ ಅವರು ಯತ್ನೆ ಮಾಡ್ತಾರೆವ. ಬೇಜಾರು ಮಾಡ್ಕೊಬೇಡ ನೀನು, ಆಯಿತಾ? ಸುಮ್ಮನಿರು. ದೇವರು ಎಲ್ಲನೂ ಪರೀಕ್ಷೆ ಮಾಡ್ತಾನೆ, ಒಳ್ಳೇದು ಕೆಟ್ಟದು ಎಲ್ಲನೂ. ಏನು ಮಾಡೋಕ್ಕಾಗಿಲ್ಲ, ಸುಮ್ಮನೆ ಇದ್ಬಿಡು. ನೀನು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲನೂ ಹಿಂಗೆ ಸಪ್ಪ ಕೂತ್ಕೊಂಡ್ರೆ ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ ಹೆಂಗೆ ಅನಿಸ್ತದೆ? ನಿನ್ನ ನಗಿತಾವ ಯಾವುದೋ ಒಂದು ಪಂಗ ಆಗಿದ್ದ ಒಂದು ಅಡುಗೆ ಪಡ್ಗೆ ಪಾತ್ರೆ ಪಗಡವೋ ಬೆಳಿಕೊಂಡು ಅಡುಗೆನಾಗಿ ಇದ್ಬಿಡು. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ನೀನು. ನಿಜಕ್ಕೂ ಅಮ್ಮ ನನಗೆ ಹೊಸಿ ಬೇಜಾರಾಕಿಲ್ಲ ಕಣಮ್ಮ, ಹೊಸಿ ಬೇಜಾರಾಕಿಲ್ಲ. ನನ್ನಿಂದ ನಮ್ಮ ಅವ್ನಿಗೂ ನಮ್ಮ ಅಪ್ಪನಿಗೂ ನೋವು ನೆಮ್ಮದಿಲ್ವಲ್ಲ, ಮನ್ಸಿಗೆ ನೋವು ಆಯ್ತದಲ್ಲ. ನಾನಂತ ಕರಮ್ಗೇಡಿ ಹುಡ್ತಾನೆ ಏನಾಯ್ತಿತ್ತು ಅಂತ ನಿಜವಾಗ್ಲೂ ನನಗೆ ಅಷ್ಟೇ ಬೇಜಾರಾಯ್ತದೆ ಕಣಮ್ಮ. ಹೊಸಿ ಬೇಜಾರಾಕಿಲ್ಲ. ಏನು ಮಾಡಿರಿ ಹೇಳಿ? ಈಗ ಬೇಜಾರು ಮಾಡ್ಕೊಂಡು ಸರಿ ಅದದ? ಸುಮ್ಮನಿರು ನೀನು. ಅವತ್ತು ಹೋಗಲೇ ಬೇಡ್ದಾಗಿತ್ತು ತಗೆ. ಅಯ್ಯೋ ಬಡ್ಕಡೆ ಅದು ಏನು ಕೇಳೋ ನನಗೆ. ಸುಮ್ಕಿರಿ, ಹಿಂಗೆ ಆಗ್ತದೆ ಕಣಮ್ಮ, ಯಾವಾಗ ಹಿಂಗೆ ನನಗೆ. ನಾನು ಹಣೆ ಬರವೇ ಸರಿಯಿಲ್ಲ ಕಣಮ್ಮ, ನಿಜವಾಗ್ಲೂ ನಾನು ಹಣೆ ಬರವೇ ಸರಿಯಿಲ್ಲ. ನಾನು ಅಯ್ಯೋ ಸುಮ್ಮನಿದ್ದೆ. ನಾನು ಹೋಗೋದೇ ಬೇಡ ಬರೋಕ್ಕಿಲ್ಲ ಅಂತ ನಮ್ಮ ಮಾವನಿಗೆ ವರ್ಷತಿ ಹೇಳಿದೆ. ಪಾಪ ನಮ್ಮ ಮಾವನಿಗೇನು ಗೊತ್ತು, ಗೋಗೇರಿತು ಬವ್ವ ಅಂತ. ನಮ್ಮ ಅವನು ನಮ್ಮ ಅಪ್ಪನ ಇಬ್ಬರು ಬಾಬಾ ಅಂದ್ರಂತ ಹೋಗ್ಬಿಟ್ಟೆ ಕಣಮ್ಮ. ಅವ್ನು ಬಾರಿ ಟಕ ಅರ್ಥ ಮಾಡ್ಕೋಬೇಕು. ಸುಮ್ಕಿರು, ಎಲ್ಲೋದಳು ಅಂತ ಕೊಯ್ಕಿಲ್ಲ ಬರೋಕ್ಕಿಲ್ಲ, ಓಟ್ ಬರಲಿ ಅನ್ನೋದು ಅವನದು ಅರ್ಥ ಆಗಬೇಕಾಗಿತ್ತು. ಅರ್ಥ ಕೊಡೋದು ಅವ್ನಿಗೆ ಹೇಳು ಅಂತ ಹೇಳಿತಾ? ಅವೆಲ್ಲ ಇಲ್ಲ ಕಣಮ್ಮ, ಅವೆಲ್ಲ ಇಲ್ಲ. ಅವ್ರಿಗೆ ಮನ್ಸತ್ವನೇ ಇಲ್ಲ, ಒಟ್ಟಿಗೆ ಮನ್ಸತ್ವನೇ ಇಲ್ಲ. ನಮ್ಮ ಮನೆ ಬರೋನು ಸರಿಯಿಲ್ಲ. ಅಯ್ಯೋ ಸುಮ್ಮನಿರಿ, ಭಾಳ ಬೇಜಾರಾಯ್ತದೆ ಕಣಮ್ಮ, ಭಾಳ ಬೇಜಾರಾಯ್ತದೆ. ಹಂಗೂ ಬರಬೇಡ್ದು ಅಂತ ಎಷ್ಟು ಹೇಳಿದ್ರು ಅಪ್ಪ ಬಿಡ್ನಿಲ್ಲ. ಅವ್ರು ಮಾತಾಡೋ ಮಾತುಗಳಿಗೆಲ್ಲ ಸರಿ ನೋಡಿ ನಡೆಯುವತ್ತಾಗೆ ನಡಿ, ಕಷ್ಟ ಸುಖ ಇರುವೆ ನಡೆಯೋತ್ತಾಗೆ ಅಂದ್ಬಿಟ್ಟು ಕರ್ಕ ಬಂದ್ಬಿಡ್ತು. ತಾಯಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿಳ್ಕೊಬೇಡ, ಸರಿಯಾ? ಅವ್ನು ಯಾವಾಗ ಬತ್ತಾನೆ ಎಡ್ತಿಬೇಕು ಅಂತವ ಅಲ್ಲಿ ಗಂಟ ಸುಮ್ಮನಿದ್ಬಿಡವ ನೀನು. ಸುಮ್ಮನಿದ್ಬಿಡು ನೀನು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರು ನೀನು. ಅವನಾಗ ಅವ್ನು ಪುರ ಗಂಟವ ನೀನು ಅತ್ತಾಗ ದಿಗಲೇ ತಗೋಬೇಡ ನೀನು. ನಿನ್ನ ಪಾಡು ನೀನು ಸುಮ್ಮನಿದ್ಬಿಡು. ಅಮ್ಮ 10 ವರ್ಷ ಆಗ್ಲಿಕ್ಕೆ ನಮ್ಮ ಅವನೊಂಥರ ಭಾಳ ಇದು ಭಾಳ ಮನ್ಸಲ್ಲಿ ಮಡಿಕೊಂಡು ಸಾಧಿಸೋದು ಜಾಸ್ತಿ ಕಣಮ್ಮ. ಅವ್ನು 10 ವರ್ಷ ಆದರೂ ಅವ್ನು ಬರೋಕಿಲ್ಲ ಕಣಮ್ಮ. ಬರ್ದಾರ ಇರಲಿ ಬಿಡವ. ಈಗ ಅವ್ನಿಗೆ ಎಡ್ತಿ ಬೇಡ ಅಂತ ಬಿಟ್ಟಾಕಿದ್ಮೇಲೆ ಬಲವಂತದಿಂದ ಇರಬೇಕು ಅನ್ನೋದೇನಿದ್ದು ದೇಶ ಆಗ್ಲಕ್ಕದೆ. ಎಲ್ಲರೂ ಅಂತ ಗೇಕಂತಿದ್ರು ಆಯ್ತದೆ. ಸುಮ್ಮನಿರು, ಈಗ ಆಯ್ತದೆ ಪರವಾಗಿಲ್ಲ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಅಲ್ಲಿದ್ರು ಅಂತ ಕೆಲಸ ಮಾಡ್ತಿದ್ದಿಲ್ವಾ? ಮಾಡ್ತಿದ್ದೆ ಇಲ್ವೋ? ಕೆಲಸ ಮಾಡ್ತಿದ್ದೆ ತಾನೇ. ಇಲ್ಲಿ ಕೂಲಿ ಕಂಬಕ್ಕೆ ಹೋದ್ರು ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ ಆಸರೆ ಇರ್ತಾರೆ. ಇಲ್ಲ ಇನ್ನೊಂದು ಹೆಣ್ಣದ ಇನ್ನೊಂದು ಗಂಡದೆ, ಇಲ್ಲ ಹತ್ಕೆರವ್ರೆ ಏನು ಆದ್ಮೇರವ್ರೆ ಏನೋ ಎಂತೋ ಏನಂದಾರೋ ಬಿಟ್ಟಾರೋ ಅನ್ನೋದು ಇದ್ದದ್ದು ನಿನಗೆ ಇದ್ದದೆ ಹೇಳು? ಏನೂ ಇಲ್ಲ. ನೀನೇ ಗಂಡು ಮಗ, ನೀನೇ ಹೆಣ್ಮಗಳು ಈ ಮನೆಗೆ. ನೀನೇ ತಲೆಗೆಡ್ಸ್ಕೊಂಡು ಸುಮ್ಮನಿರು ನೀನು. ಬತ್ತಾನೆ ಅವನೇ, ಅವನಾಗ ಅವ್ನು ಬರೋ ಗಂಟವ ನನ್ನ ಮಾತಾ ಕೇಳು. ನೀನು ಕಾಲೆತ್ತಿ ಕಡಿಯಕ್ಕೆ ಹೋಗ್ಬೇಡ ನೀನು. ಕಾಲೆತ್ತಿ ಕಡಿದ್ರೆ ಮಾತ್ರವೇ ಅವ್ನು ಇನ್ನೂ ಸದಾ ತಿಳ್ಕೊತಾನೆ. ಏನಂದ್ರು ಏನಾದ್ರು ಬಂದೇ ಬರ್ತಾನೆ ನನ್ನಂತಗೆ ಅಂದ್ಕೊಂಡು ಇನ್ನೂ ಸದಾ ತಿಳ್ಕೊಂಡು ಅವನು ಇನ್ನೂ ಜಾಸ್ತಿ ಮಾಡ್ತಾನೆ ಹೊರತು ಅವನು ಕಮ್ಮಿ ಮಾಡೋಕ್ಕಿಲ್ಲ. ಏನು ನೀವು ಅಮ್ಮ ಹಿಂಗೆ ಅಂತಾಳಲ್ಲ ಅನ್ಕೊಬೇಡ. ಅಯ್ಯೋ ಜಾಸ್ತಿನೇ ಮಾಡೋದಕ್ಕೆ ಸುಮ್ಕಿರಮ್ಮ. ಅವ್ನು ಜಾಸ್ತಿನೇ ಮಾಡೋದು ಕಣ, ಕಮ್ಮಿ ಅಂತೂ ಮಾಡೋಕ್ಕಿಲ್ಲ. ಅವನು ಜಾಸ್ತಿನೇ ಮಾಡೋದು. ಇನ್ನೂ ಬೇಕತ್ತೆ ಏನಾದ್ರು ಮಾಡ್ಕೊಳ್ಳಿ. ಏನು ಹಂಗೆಲ್ಲ ಬಾಯಿಗೆ ಬಂದಂಗೆ ನನಗೇನಾದ್ರು ಮಾತಾಡಲಿ. ನಮ್ಮ ಅಪ್ಪನಿಗೂ ನನ್ನ ಮುಂದ್ಗಡೆ ಹೋದಾಗ ನನಗೆ ಹೆಂಗೆ ಅನ್ಸಕ್ಕಿಲ್ವಮ್ಮ, ಹೆಂಗೆ ಅನ್ಸಕ್ಕಿಲ್ಲ ಹೇಳಿ? ನನಗಂತೂ ಭಾಳ ಬೇಜಾರಾಗೋಯ್ತು. ಹಿಂಗೆಲ್ಲ ಮಾತಾಡ್ತಾರಲ್ಲ ನಮ್ಮ ಅಪ್ಪನಿಗೆ ಅಂತವ. ಅವ್ವ ಬೇಜಾರಾಯ್ತದೆ ಕಲ. ಎಂತೆರ್ಗಾರ್ವೆ ನಮ್ಮ ತಂದೆ ತಾಯಿಗೆ ಹಿಂಗೆ ಮಾತಾಡ್ತಾರಲ್ಲ ಅಂತ ಎಂತೆರ್ಗೂ ಬೇಜಾರಾಯ್ತದೆ. ಬೇಜಾರು ಮಾಡ್ಕೊಂಡು ಸಪ್ಪು ಕೂತ್ಕೊಂಡ್ಬಿಟ್ರೆ ಸರಿ ಅದವ. ಈಗ ನೀನು ಸಪ್ಪು ಮಾಡ್ಕೊಂಡು ಕೂತ್ಕೊತೀಯ. ಅವು ಹಿಂಗೆ ಅಮ್ಮನಿಗೂ ಧೈರ್ಯ ಹೇಳೋರು ಯಾರು? ಅವ್ರಿಗೆ ದಿಕ್ಕೆಟ್ಟಂಗೆ ಆಯ್ತದೆ. ಅಯ್ಯೋ ನನ್ನ ಮಗಳನ್ನ ಕರ್ಕೊಬಂದ್ಬಿಟ್ಟು ಈ ಥರ ಮಾಡ್ಬಿಟ್ವಲ್ಲ ಅಂತ ಅವರು ಕುರ್ಗ್ಲಾ. ಸುಮ್ಮನಿರು, ಏನು ಮಾತಾಡಬೇಡ. ಓ ಅಕ್ಕ, ಅಣ್ಣ ಬಣ್ಣ ಅಕ್ಕ ಬರ್ಲಿಲ್ವಾ? ಗೊತ್ತಾಯಿದ್ರು ಇವಳು ಅಕ್ಕ ಕರಿಯಮ್ಮಕ್ಕ ಮಾತಾಡ್ಸ್ತಾ ನಿಂತ್ಕತು. ಅದಕ್ಕೆ ಅಲ್ಲಿ ನಿಂತವಳೆ. ಅಪ್ಪ ಕಾಪಿ ಮಾಡೋಣ? ಕಾಯ್ಸೋಗ ಒಂಚೂರು ಕಾಪಿ ಕಾಯ್ಸೋಗು. ಹೋಟ್ಲು ಕಡೆಗೆ ಹೋಗ್ನಿಲ್ಲ ಕಣ. ಸರಿಯಪ್ಪ ಆಯಿತು. ಬಂದೇ ಬಿಟ್ಟಾಳಲ್ಲ ದೇವಿ. ಹೋದಷ್ಟು ಆಚೆ ಓಡಿಸ್ಬಿಟ್ರು ಕನಕ. ಹೋಗಿ ಅಂತ ಬೀದಿಲಿ ಕೂತ್ಕೊಂಡ್ಲು. ಹಂಗೂ ಹೋಗಿ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡಿ ಬೀದಿಗೆ ಓಡಿಸಿದ್ರ ಅಲ್ಲೇ ಕೂತಿದ್ದೋ ಕನಕ. ಮಧ್ಯಾಹ್ನ ಕಂಟ್ಲು ಅಲ್ಲೇ ಕೂತ್ಕೊಂಡು ಏನು ಮಾಡಿದ್ರು ಒಳಗೆ ಸೇರಿಸ್ಕೊಳ್ಳಿವಲಕ್ಕ. ಆಟನೇ ಮಾಡಿದ್ರು ಮನೆ ಬಿಟ್ಟೋಗಿ ನಾವು ಸೇರಿಸ್ಕೊಳಕ್ಕಿಲ್ಲ ಅಂತ. ಆಮೇಲೆ ಅವಳು ನನ್ನ ಗಂಡು ಬಂದು ಹೇಳಿ ಆಮೇಲೆ ಬೇಕಾದ್ರೆ ನಾನು ಹೋಯ್ತೀನಿ ಅಂತ ಅವಳು ಆಟ ಮಾಡ್ಕೊಂಡು ಕೂತ್ಕೊಂಡು ಬಂದ ಪುಣ್ಯಾತ್ಮ ಹೋಗೋ ಕಡ್ದಿ ಅಂದ. ಮಾತು ಬೆಳೀತು. ಅವರು ಮಾತಾಡೋರು ನಾವು ಮಾತಾಡ್ದೋ. ಭಾಳ ಬೇಜಾರಾಗೋಯ್ತು.
ಈಗೆಲ್ಲ ಅನ್ಸ್ಕೊಂಡು ನೀನು ಇರ್ಬೇಕಾಗ ಬೋ ನೀನು ಹೋಗೋದಾಗ ಕರ್ಕ ಬತ್ತೇನೆ ಇದೆ ಕನಕ ನೀನೇನಾರು ಅನ್ಕೋ. ಅದೇ ಆ ಬುದ್ಧಿ ಕಲ್ತಿದಾರಣ ಒಳ್ಳೇದದಣ ಕಂಡೋರ್ ಮನೆ ಮಕ್ಳು ತಂದ್ಬಿಟ್ಟು ಹಿಂಗೆ ಅಯ್ಯೋ ಅಪ್ಪ ಅನ್ಸೂರೆ ದೇವರು ಒಳ್ಳೇದು ಕೊಟ್ಟಾನ ಅವ್ರಿಗೆ ಹಾಂ ಏನು ಗೊತ್ತಾಗಕ್ಕಿಲ್ವ ಹಂಗೆ ತೂ ಅದೇನು ಬುದ್ಧಿಗಳು ಕಲ್ತಿದಾವ ಏನೋ. ಅಯ್ಯೋ ಅಕ್ಕ ಕಷ್ಟ ಯಾಕೆ ಹೇಳಿ ಅಕ್ಕ ಯಾಕೆ ಹೇಳಿ ಇನ್ನು ಮನೇಲಿ ಕೂತ್ಕೊಂಡ್ರೆ ನಾವು ಕುರುಗ್ಬೇಕಾಯ್ತದೆ ಅಂದ್ಬಿಟ್ಟು ಕಾಡ್ದೀವಿ ಹೊಲ್ದ ಕಡೆಗೆ ಹೋದು ಹೇಳಕ್ಕ ಒಂಚೂರು ಅವಳಿಗೆ ಬುದ್ಧಿಯ ಇದು ನಾನು ಹೆಣ್ಣು ಜನ ಏನಂದರು ನಮ್ಮ ಅಪ್ಪನಿಗೆ ಏನಂದರು ಮಕ್ಳು ಕರ್ಕೊಬಂದು ಇರ್ಸ್ಕೊಂಡವ್ರೆ ಗಂಡು ಬಿಟ್ಟವಳೆ ಅಂತ ಅಂದರೇನೋ ಅಂತ ಏನೇನು ಯತ್ನೆ ಮಾಡೋದು ಕೂತ್ಕೊಂಡು ಹೋಗ ನಮಗೆ ಹೆದರಿಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅಂತ ಹೆದರಿಕೆ ಆಯ್ತದೆ ಕನಕ. ಯಾಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಸುಮ್ಮನಿರೋಣ ಏಯ್ ಸುಮ್ಮನಿರು ತೂ ಅದು ಯಾಕಂಗಂದಿಯ ಯಾವ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಲ್ಲ ಏನೂ ಇಲ್ಲ ಸುಮ್ಮನಿರೋಣ. ಹಣೆ ಬರಬೇಕು ಇಲ್ವಲ್ಲಕ್ಕ ಹಾಳಾದ ಬಡ್ಡಿನ ನಾನು ಮಾಡಿದ ಕೆಲಸ ಅಕ್ಕ ಇವತ್ತು ಹೆಣ್ಣು ಜೀವನನೇ ಹಾಳಾಗೋಯ್ತು ಕನಕ. ಅವತ್ತು ನಮ್ಮ ಬಾವನು ಇದು ನೆಡ್ತಿರುವೆ ಅದನ್ನೇ ಹೇಳಿದ್ರು ಅಯ್ಯೋ ನಮ್ಮ ಮನೆಗೆ ಮಾಡಿವಲ್ಲ ಆ ವೈದನು ಎಷ್ಟು ಖುಷಿ ಪಡ್ತು ಗೊತ್ತಾಕ ಇವಳು ಹೋಗಿದ್ಕೆ ಏನು ಮಾಡಿಯಕ್ಕ ಎಲ್ಲ ಹಣೆ ಬರ ಭಗವಂತ ಮೇಲೆ ಬರ್ಸ್ಕೊಬಂದಿಲ್ಲ ಇಲ್ಲಿ ಬಾ ಅಂದ್ರು ಬಂದದಕ್ಕ ಭಾಳ ಬೇಜಾರಾಗ್ಬಿಡ್ತು ಕನಕ. ಇರೋದೊಂದು ಹೆಣ್ಣು ತಗೊಂಡೋಗಿ ಸಿಗಿಸ್ಬಿಟ್ಟು ಇವತ್ತು ಕಣ್ಣಲ್ಲಿ ನೋಡಂಗೆ ಆಗದೆ ನಮಗೆ. ಅದಕ್ಕೆ ಹೇಳ್ಬಿಟ್ಟಿವ್ನಿ ಅವ್ವ ನೀನು ಸತ್ತು ಹೋಗೋಣ ಅಂತ ತಿಳ್ಕೊಂಡು ಈಗ ಅವ್ನು ಸತ್ತೋಗಿದ್ರೆ ನೀನು ಇರ್ತಿತ್ತಿಲ್ವ ಹಂಗೆ ಅಂದ್ಕೊಂಡು ಎದೆ ಗುಂಡಾಕೊಂಡು ಇದ್ಬಿಡು ಮಗಳೇ ಅಂತ ಹೇಳ್ಬಿಟ್ಟಿನಿ ಕನಕ. ಇನ್ನೇನು ಮಾಡಿಯ ನಾನು ಅಷ್ಟೇ ಹೇಳ್ಕೊಟ್ಟೆ ಕಣ ಕಾಣ್ತಲ್ವೆ ಅವ್ವ ಅವ್ನ ಬಗ್ಗೆ ತಲೆಗೆಡ್ಸ್ಕೊಬೇಡ ಅವ್ನು ದುರ್ಬುದ್ಧಿಯ ಬುಟ್ಟಿ ಯಾವಾಗ ನಾನು ಎಡ್ತಿಬೇಕು ಅಂತ ಗೊತ್ತನೋ ಅವತ್ತು ನೀನು ಅವನ ಗಂಡ ಅಂತ ಒಪ್ಕೊ ಅಲ್ಲಿ ಗಂಟವ ನನ್ನ ಗಂಡ ಸತ್ತೋಗೋಣ ಅಂತಲೇ ತೀರ್ಮಾನ ತಗೊಂಡಿದ್ಬಿಡು ಅಂತಲೇ ಹೇಳ್ದೆ ಕಣ. ಹಿಂಗಂತೇಳಲ್ಲ ಇವಕ್ಕ ಈ ಮೈನಿಗಂದ್ರೂ ಸಿಕ್ಕಿಲ್ಲ ನೀನು. ಅಯ್ಯೋ ಅವ್ನು ಯಾವ ಹಾಳಾದಳಿ ಮಯ್ಯ ಸುಮ್ಕಿರು ಹಾಳಾದಳಿ ಮಯ್ಯನ ಬಾಯಿ ಮುನ್ನಾಕ ಅವ್ನು ಯಾವ ಅಳಿ ಮಯ್ಯ ಬಲಗಾಲಕ್ಕ ಬಂದಾಕ ಗುಣ್ ಕಲ್ನಾಗಿದ್ದೆ ಕನಕೋ ನಮ್ಮ ಹೆಣ್ಣಿನ ಮದುವೆಲಿ ಹಂಗೆ ಓಡಾಡ್ಕೊಂಡಿದ್ದಾರೆ ಹೊಸಿದ ಕಾತಕ್ಕಿದ್ನ ಆ ಬಡ್ಡಿಯದು ಅದು ಯಾವಾಗ ಬಂದು ಹೋಗಿ ಜಾರು ಬಿದ್ದು ನಡ ಮುರ್ಕೊಂಡು ಯಾವಾರ ಬೇಕು ಇದು ತುಂಡಾಗೋಯ್ತಲ್ಲ ನಂದು ಯಾವಾರವೇ ಇಲ್ದಂಗೆ ಆಯಿತು. ಆಯ್ತು ಅಣ್ಣ ಸುಮ್ಕಿರಿ ಇನ್ನೇನು ಮಾಡಕ್ಕದ್ದಣ ಇನ್ನೇನು ಮಾಡಂಗಿದ್ದದು ಪಾಪ ಸುಮ್ಮನಿರು ಆಯಿತು ಬೇಜಾರು ಮಾಡ್ಕೋಬೇಡ ಆಗಿದಾಯ್ತು ಇನ್ನೇನು ಮಾಡೋಕ್ಕಾಗಿಲ್ಲ ಅಣ್ಣ ಸುಮ್ಮನಿರಿ ಆಯಿತು. ನೀನು ಅಣ್ಣ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಗಣ್ಣು ಬಿಡ್ತೀವಿ ಕೂಸಿಂದಿರಿ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಕೊಡ್ತಾ ಕೂತ್ಕೊಂಡ್ರೆ ವೇಣಿಗೆ ಧೈರ್ಯ ಹೇಳೋರು ಯಾರಣ್ಣ. ಇಷ್ಟೆಲ್ಲ ಆದಮೇಲೆ ಅವ್ನಿಗೆ ಬುದ್ಧಿ ಕಲಿಸ್ತಾನೆ ಬಿಟ್ರೆ ಅಣ್ಣ ಸರಿ ಬರೋಕ್ಕಿಲ್ಲ 4 ದಿವಸ ಇರ್ಸ್ಕೊಳ್ರಣ ಏನದಣ್ಣ ಏನು ಉಣ್ಬಾರ್ದು ಉಣ್ಕೊಂಡಳ. ಅಯ್ಯೋ ಅವ್ವ ಇಲ್ಲೇ ಇರ್ಲಿಕ್ಕ ನಾವು ಬೇಡ ಅಂತ ಯಾರೋ ಬಂದಿರೋರು ಸಾಯ ಗಂಟ್ಲು ನನ್ನ ಮಗಳನ್ನ ನಾನು ಸಾಕ್ತೀನಿ ಕಣವ. ಅವಳು ಏನು ಕೂಲಿಗೆ ಹೋಗೋದು ಬೇಡ ನಾಲಿಗೆ ಹೋಗೋದು ಬೇಡ ನಾನು ಸಾಕ್ತೀನಿ ನನ್ನ ಮಗಳನ್ನ ಒಂದು ಕೂಲಿ ಕಂಬ ಕಳಿಸ್ದಾಗೆ ನಾನು ಇರ್ಸ್ಕೊತೀನಿ ನನ್ನ ಮಗಳನ್ನ. ಇವಳು ಜನಗಳು ಆಡ್ಕೊತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಹಂಗೆ ಆಡ್ತಾಳೆ ಕನಕ. ಅಯ್ಯೋ ಅಣ್ಣ ಜನಗಳು ಎಲ್ಲ ಹತ್ಕೊ ಮಾತಾಡ್ತಾರೆ ಯಾವ್ದಕ್ಕೆ ಮಾತಾಡೋಣ ಜನಗಳು ಯಾವ್ದಕ್ಕೆ ಮಾತಾಡಕ್ಕೆ ಹೇಳು ಉಂಡ್ರು ಮಾತಾಡ್ತಾರೆ ತಿಂದರು ಮಾತಾಡ್ತಾರೆ ಕುಂತಿದ್ರು ಮಾತಾಡ್ತಾರೆ ನಿಂತಿದ್ರು ಮಾತಾಡ್ತಾರೆ ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ್ದು ಅಣ್ಣ ಇತ್ತ ಕಿವಿ ಕೇಳ್ಕೊಂಡು ತಗ್ಬಿಟ್ಟಾಕ್ಬಿಟ್ಟು ಇರಬೇಕು ಸುಮ್ಮನಿರು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಷ್ಟೇ ಕನಕ. ಇನ್ನೇನಿಲ್ಲ ನಾವು ನೋಡೋಗಂಟು ನೋಡಿದ್ರೆ ಇಷ್ಟು ವರ್ಷದಿಂದ ಯಾವಾಗಲೂ ಇದೆ ಒಂದು 2 ವರ್ಷ ಆಗಿದ್ದಾವೆ ಹೆಣ್ಣು ಬಂದು 2 ವರ್ಷದಿಂದನೂ ತಿರುಗಿ ನೋಡಿತಿಲ್ಲ ಪಾಪ. ಕರ್ಕೊಬಂದು 4 ದಿವಸ ಇರ್ಸ್ಕೊಳ್ಳೋದು ಅಂತ ಬಂದರೆ ಹಿಂಗೆ ಕಿತಾಪತಿ ತೆಗೆದುಬಿಟ್ರಲ್ಲ ಅವನು ಮಗನೂ ಇರಲಿ ಅದಕ್ಕೆ ಸುಮ್ಮನಿದ್ದು ಬಿಡವ ನೀನು ಅನ್ಕ ಕರ್ಕೊಬಂದೆ. ಒಳ್ಳೆ ಕೆಲಸ ಮಾಡಿದ್ವಿ ಬಿಡೋಣ ಒಳ್ಳೆ ಕೆಲಸ ಮಾಡಿದ್ವಿ ಬಿಡು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.